ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಸೆಕೆಂಡ್ PUCಗೆ ಸಂಬಂಧಪಟ್ಟಾಗೆ ಸೋಷಿಯಾಲಜಿ ಸಬ್ಜೆಕ್ಟಿನ ಸಮಾಜಶಾಸ್ತ್ರದ ಘಟಕ ಪರೀಕ್ಷೆ 1 LBA ಟೆಸ್ಟ್ಗಳನ್ನ ಏನು ನಡೆಸ್ತಾ ಇದ್ದಾರೆ, ನಿಮಗೆ ತಿಂಗಳಿಗೊಂದು ಎಕ್ಸಾಮ್ ಏನು ನಡೀತಾ ಇದೆ. ಸೊ ಇದು ಬೋರ್ಡ್ ಅವರೇ ರಿಲೀಸ್ ಮಾಡುವಂತಹ ಕ್ವಶನ್ ಪೇಪರು. ಯಾವ್ಯಾವ ಅಧ್ಯಾಯಗಳು ಕವರ್ ಆಗುತ್ತೆ ಅಂತ ನಿಮಗೆ ಕಾಲೇಜಲ್ಲಿ ಲೆಕ್ಚರರ್ಸ್ ಹೇಳಿರ್ತಾರೆ. ಸೊ ಕೆಲವೊಂದು ಘಟಕ ಪರೀಕ್ಷೆಯಲ್ಲಿ ಒಂದು ಪಾಠದ ಮೇಲೆ ಘಟಕ ಪರೀಕ್ಷೆಯನ್ನು ಮಾಡಿದರೆ, ಕೆಲವೊಂದು ಸಂದರ್ಭಗಳಲ್ಲಿ 2 ಪಾಠದ್ದು ಸೇರಿ ಒಂದು ಘಟಕ ಪರೀಕ್ಷೆಯನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಅದು ಒಂದು ಅಧ್ಯಾಯ ಎಷ್ಟು ದೊಡ್ಡದಾಗಿದೆ, ಯಾವ ರೀತಿ ಇದೆ, ಅದರಲ್ಲಿರುವಂಥ ಪ್ರಶ್ನೆಗಳ ಸಂಖ್ಯೆ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಆಲ್ರೆಡಿ ನಿಮ್ಮ ಕೆಲವೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ LBA ಟೆಸ್ಟ್ ಏನು ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಉತ್ತರಗಳನ್ನಾಗಿರ್ಬಹುದು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ನೀವು 100ಕ್ಕೆ 100 ಅಂಕ ಡೈರೆಕ್ಟಾಗಿ ಎಕ್ಸಾಮನ್ನು ಕಟ್ಟಿರುವಂಥವರು 100ಕ್ಕೆ 100 ಅಂಕಗಳನ್ನು ಪಡೆದುಕೊಳ್ಳಬಹುದು. ಹಾಗೂ ಕಾಲೇಜಲ್ಲಿ ಓದ್ತಾ ಇರುವಂತಹ ರೆಗ್ಯುಲರ್ ಸ್ಟೂಡೆಂಟ್ಸ್ ಏನಿರ್ತೀರಿ, ನೀವು 80ಕ್ಕೆ 80 ಮಾರ್ಕ್ಸನ್ನು ತೆಗಿಬಹುದು. ತೆಗೆಯೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ನೀವು ರೆಡಿ ಆಗಬೇಕು. 2024ರ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ, 2025, 2026 ಈ 3 ವರ್ಷಗಳ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ಸ್ಗಳು ಬಂದಿದೆ, ಆ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೀವು ರೆಡಿ ಆಗೋದ್ರ ಜೊತೆಗೆ ಪ್ರತಿಯೊಂದು ಅಧ್ಯಾಯದಲ್ಲೂ ಬರುವಂತಹ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, 2 ಅಂಕ, 5 ಅಂಕ, 10 ಅಂಕದ ಪ್ರಶ್ನೆಗಳು ಸಮಾಜಶಾಸ್ತ್ರದಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿಕೊಂಡು ನೀವು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ ಅಂಡರಲ್ಲಿ ಸ್ಟಡಿ ಮಾಡ್ಕೊಂಡು ಹೋದರೆ ಗುಡ್ ಸ್ಕೋರ್ನ ಮಾಡಬಹುದು. ಇವಾಗ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕಿಗೆ ಆನ್ಸರ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನೇನು ಅಪ್ಲೋಡ್ ಮಾಡ್ತೀನಲ್ಲ, ಅದರಲ್ಲಿ ನಿಮಗೆ ಎವ್ರಿ ಚಾಪ್ಟರು ಪ್ರತಿಯೊಂದು ಅಧ್ಯಾಯದ ಇಂಪಾರ್ಟೆಂಟ್ ಬಹುಮುಖ್ಯ ಪ್ರಶ್ನೆಗಳು ಸಿಗುತ್ತೆ. ಆಯಿತಾ? ಇವಾಗ ಸದ್ಯಕ್ಕೆ 2024, 2025, 2026ರ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಹೇಗೆ ಬಂದಿತ್ತು, ಅದಕ್ಕೆ ಉತ್ತರಗಳೇನು ಅನ್ನೋದು ನನ್ನ ಚಾನಲಲ್ಲಿ ಸಿಗುತ್ತೆ. ಅದನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಹೋದ ವರ್ಷ ನಿಮ್ಮ ಸೀನಿಯರ್ಸಿಗೆ ಅಂತ ಹೇಳಿದ್ರೆ 2025-26ನೇ ಸಾಲಿನಲ್ಲಿ 2026ರ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಏನು ನಡೀತು, ಎಕ್ಸಾಮ್ ಏನು ನಡೀತು, ಅವಾಗ ಪ್ರಶ್ನೆಗಳನ್ನ ಕೊಡುವಾಗ ನಾನು 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು, 10 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನು ಇಷ್ಟನ್ನು ಓದ್ಕೊಳ್ಳಿ ಮಕ್ಕಳೇ ಅಂತ ಏನು ಲಿಸ್ಟನ್ನು ಕೊಟ್ಟಿದ್ದೆ, ಅದೇ ಲಿಸ್ಟು ಈ ವರ್ಷನೂ ಕೂಡ ಬಹುಮುಖ್ಯವಾಗಿರುತ್ತೆ. ಸಪ್ರೇಟಾಗಿ ಮೆಸೇಜ್ ಮಾಡ್ತಾ ಇದ್ದೀರಿ ಮಕ್ಕಳು ನನಗೆ, ಸಮಾಜಶಾಸ್ತ್ರದಲ್ಲಿ 5 ಅಂಕದ 10 ಅಂಕದ ಪ್ರಶ್ನೆಗಳನ್ನ ಕೊಡಿ ಅಂತ. ನೋಡಿ, ಈ ವಿಡಿಯೋನ ವಾಚ್ ಮಾಡ್ತಾ ಇರೋರು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. 2026ರ ವಾರ್ಷಿಕ ಪರೀಕ್ಷೆಗೆ ನಾನು ಕೊಟ್ಟಿರುವ 5 ಅಂಕದ 10 ಅಂಕದ ಪ್ರಶ್ನೆಗಳೇ ಈ ವರ್ಷದ ವಾರ್ಷಿಕ ಪರೀಕ್ಷೆಗೂ ಕೂಡ ಬಹುಮುಖ್ಯವಾಗಿರುತ್ತೆ. ಗುಡ್ ಸ್ಕೋರ್ನ ಮಾಡೋದಕ್ಕೆ, ಔಟ್ ಆಫ್ ಔಟ್ ತೆಗಿಲಿಕ್ಕೂ ಕೂಡ ಆ ಪ್ರಶ್ನೆಗಳೇ ಸಾಕಾಗುತ್ತೆ. ಗಮನ ಇಟ್ಟು ಆ ಪ್ರಶ್ನೆಗಳು ಯಾವುದು ಅನ್ನೋದನ್ನು ನೋಡಿಕೊಂಡು ಕಲ್ತ್ಕೊಳ್ಳಿ. ಹಾಗಾದರೆ ಘಟಕ ಪರೀಕ್ಷೆ 1ರಲ್ಲಿ ನಡೆದಿರುವಂತಹ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಿದ್ದಾರೆ ಅನ್ನೋದನ್ನು ನೋಡೋಣ. ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತುಶಾಹಿ ಅಂತ ಕೇಳಿದ್ದಾರೆ ಪೋರ್ಚುಗೀಸ್. ಯಾವ ವರ್ಷವನ್ನು ಜನಸಂಖ್ಯಾ ವಿಭಜಕ ವರ್ಷವೆಂದು ಪರಿಗಣಿಸಲಾಗಿದೆ? 1921. ಈ ಕೆಳಕಂಡವುಗಳಲ್ಲಿ ಇಂಡೋ ಆರ್ಯನರ ಕಾಲದಲ್ಲಿನ 3 ಶ್ರೇಣಿ ವ್ಯವಸ್ಥೆಯನ್ನ ಕ್ರಮವಾಗಿ ಹೇಳಿ ಅಂತ ಹೇಳಿದರೆ, ರಾಜನ್ಯ, ಬ್ರಾಹ್ಮಣ, ವೈಶ್ಯ ಅನ್ನೋದನ್ನ ನೀವು ಮಾರ್ಕ್ ಮಾಡಬೇಕು. ಅದೇ ರೀತಿ ಬಿಟ್ಟ ಸ್ಥಳ ಪ್ರಶ್ನೆಗಳು. ಭಾರತದ ಪ್ರಾಚೀನ ಹೆಸರು ಜಂಬೂ ದ್ವೀಪ. ದ್ವಿಜ ಎಂದರೆ 2 ಸಲ ಹುಟ್ಟಿದವರು ಅಥವಾ ಬ್ರಾಹ್ಮಣ ಎಂದು ಅರ್ಥ. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಉಡುಪಿಯಾಗಿರುತ್ತೆ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನೋದನ್ನ ನೋಡಿ. ಭಾಷಾ ಸಮೀಕ್ಷೆ ಗ್ರಿಯರ್ಸನ್. ಡೆಮೋಸ್ ಅಂತ ಹೇಳಿದರೆ ಜನರು, ಶ್ವೇತಾಂಬರ ಅಂತ ಹೇಳಿದರೆ ಜೈನರಲ್ಲಿರುವ ಒಂದು ಪಂಗಡ. 1 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ಘಟಕ ಪರೀಕ್ಷೆ ನಡೆದಿರೋದ್ರಿಂದ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ ಈ ಒಂದು ಅಧ್ಯಾಯದ ಮೇಲೆ ಎಕ್ಸಾಮ್ ನಡೆದಿರೋದ್ರಿಂದ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಮುಖ್ಯ ಪ್ರಶ್ನೆಗಳನ್ನಷ್ಟೇ ನಿಮಗೆ ಆರಿಸಿ ಕೊಟ್ಟಿರ್ತಾರೆ. ಹಿಂದೂ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಂತ ಹೇಳಿದರೆ ಅರಬ್ಬರು. ಲಿಂಗಾನುಪಾತ ಎಂದರೇನು ಅಂತ ಕೇಳಿದರೆ, ಲಿಂಗಾನುಪಾತ ಎಂದರೆ ನಿರ್ದಿಷ್ಟ ಜನಸಂಖ್ಯೆಯಲ್ಲಿ ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆ ಆಗಿರುತ್ತೆ. ಓಕೆನಾ? ಅದೇ ರೀತಿಯಾಗಿ ಈ ಅಧ್ಯಾಯದಲ್ಲಿ ಕೇಳಿರುವಂತಹ ಇನ್ನುಳಿದ ಪ್ರಶ್ನೆಗಳು ಈ ರೀತಿಯಾಗಿದೆ. 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 2 ದ್ರಾವಿಡ ಭಾಷೆಗಳನ್ನು ಹೆಸರಿಸಿ ಅಂತ ಹೇಳಿದರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಯಾವ್ದು ಕೂಡ ಬರೀಬಹುದು. 2 ಬರೀಬೇಕು, ಕನ್ನಡ, ತೆಲುಗು ಬರೀರಿ. ರಾಷ್ಟ್ರೀಯ ಭಾವೈಕ್ಯತೆಯ 2 ಸವಾಲುಗಳನ್ನು ಬರೆಯಿರಿ ಅಂತ ಹೇಳಿದರೆ ಪ್ರಾಂತೀಯವಾದ, ಭಾಷಾವಾದ, ಕೋಮುವಾದ, ಉಗ್ರವಾದ ಯಾವ್ದು ಬೇಕಾದ್ರೂ ಬರೀಬಹುದು. 2 ಬರೀಬೇಕು. ಲಿಂಗಾನುಪಾತ ಅಸಮತೋಲನವಿರುವ ಕರ್ನಾಟಕದ 2 ಜಿಲ್ಲೆಗಳನ್ನು ಹೆಸರಿಸಿ ಅಂತ ಹೇಳಿದರೆ ಮಂಡ್ಯ, ವಿಜಯಪುರ, ಬೆಳಗಾಂ ಬರೀಬಹುದು. ಅದೇ ರೀತಿಯಾಗಿ ಭಾಗ ಸಿಯಲ್ಲಿ ಕೇಳಿರುವಂತಹ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಡಾಕ್ಟರ್ BS ಗುಹಾರ್ ಅವರ ಭಾರತೀಯ ಜನಾಂಗೀಯ ಸಮೂಹಗಳ ವರ್ಗೀಕರಣ ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಕ್ಕಳೇ, ನಾನು ಈ 5 ಅಂಕದ 10 ಅಂಕದ ಪ್ರಶ್ನೆಗಳಿಗೆ ಆಲ್ರೆಡಿ ಉತ್ತರವನ್ನು ಸಾಕಷ್ಟು ಬಾರಿ ಹೇಳಿರ್ತೀನಿ ಇದೇ ಪ್ರಶ್ನೆಗೆ. ಹಾಗಾಗಿ ನಿಮ್ಮ ಹತ್ರ ಉತ್ತರಗಳು ಇರುತ್ತೆ. ಒಂದ್ಸಲ ಪಾಯಿಂಟ್ಸ್ಗಳನ್ನ ನಾನು ಕವರ್ ಮಾಡಿ ಹೇಳ್ತೀನಿ, ಆಯಿತಾ?
BS ಗುಹಾ ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. ಡಾಕ್ಟರ್ BS ಗುಹಾ ಅವರು ಭಾರತೀಯ ಜನಸಮೂಹದಲ್ಲಿ 6 ಪ್ರಮುಖ ಜನಾಂಗೀಯ ಮೂಲಗಳನ್ನು ಗುರುತಿಸಿದ್ದು ಅವರ ವರ್ಗೀಕರಣವನ್ನು ಅಧಿಕೃತವೆಂದು ಪರಿಗಣಿಸಲಾಗಿದೆ. ನಿಗ್ರಿಟೋ, ಪ್ರೋಟೋ ಆಸ್ಟ್ರಲಾಯ್ಡ್ ಮತ್ತು ಮಂಗೋಲಾಯ್ಡ್. ಪ್ರೋಟೋ ಆಸ್ಟ್ರಲಾಯ್ಡ್, ಮಂಗೋಲಾಯ್ಡ್. 4ನೇದು ಮೆಡಿಟರೇನಿಯನ್ನರು. 5ನೇದು ಪಶ್ಚಿಮ ಬ್ರಾಕಿಸೆಫಾಲರು. 6ನೇದು ನಾರ್ಡಿಕ್ ಅಥವಾ ನಾರ್ಡಿಕರು. ಈ ರೀತಿಯಾಗಿ ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಇದಿಷ್ಟು ಪಾಯಿಂಟನ್ನು ಕವರ್ ಮಾಡಿಕೊಂಡು ಇದಕ್ಕೆ ವಿವರಣೆ ಸಹಿತ ಬರೀಬೇಕು. ಇದಕ್ಕೆ ನಿಮಗೆ 5 ಅಂಕ ಸಿಗುತ್ತೆ. ಹಾಗೆ 2ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000ದ ಉದ್ದೇಶಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 5 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಇಷ್ಟು ಪಾಯಿಂಟನ್ನು ನೀವು ಕವರ್ ಮಾಡಬೇಕು. ಭಾರತದ ಜನಸಂಖ್ಯಾ ನೀತಿಯು ದೇಶದ ಅಭಿವೃದ್ಧಿ, ಜನರ ಆರೋಗ್ಯ ಮತ್ತು ಕಲ್ಯಾಣವನ್ನು ನಿರ್ಧರಿಸುತ್ತದೆ. ಭಾರತವು 1952ರಲ್ಲಿ ಈ ನೀತಿಯನ್ನು ಅಳವಡಿಸಿಕೊಂಡ ಮೊದಲ ದೇಶವಾಗಿದೆ. 1977ರಲ್ಲಿ ಕುಟುಂಬ ಯೋಜನೆಯನ್ನು ಕುಟುಂಬ ಕಲ್ಯಾಣ ಎಂಬುದಾಗಿ ನಾಮಕರಣ ಮಾಡಲಾಯಿತು. ಕುಟುಂಬ ಯೋಜನೆಯ ಮುಖ್ಯ ಉದ್ದೇಶಗಳು ಈ ಕೆಳಗಿನಂತಿವೆ. ವೈಯಕ್ತಿಕ ಸಂತೋಷವನ್ನು ಹೆಚ್ಚಿಸುವುದು, ಸಮಾಜದ ಆರೋಗ್ಯವನ್ನು ವೃದ್ಧಿಸುವುದು. ಭಾರತದ ರಾಷ್ಟ್ರೀಯ ಜನಸಂಖ್ಯಾ ನೀತಿಯು 2000 ಒಟ್ಟು ಫಲವಂತಿಕೆಯ ದರವನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಿದೆ. ಇದರ ಇತರ ಉದ್ದೇಶಗಳು ಈ ಕೆಳಗಿನಂತಿವೆ ಅಂತ ಬರೆದು, ಶಿಶು ಮರಣ ದರವನ್ನು ಕಡಿಮೆ ಮಾಡುವುದು, ಪ್ರಸವ ಸಂದರ್ಭದಲ್ಲಿ ತಾಯಂದಿರ ಮರಣ ದರವನ್ನು ಕಡಿಮೆಗೊಳಿಸುವುದು, ಹುಟ್ಟಿದ ಎಲ್ಲ ಮಕ್ಕಳಿಗೂ ರೋಗ ನಿರೋಧಕ ಚುಚ್ಚುಮದ್ದು ಇತ್ಯಾದಿ ವೈದ್ಯಕೀಯ ಸೇವೆಗಳನ್ನು ಕಡ್ಡಾಯವಾಗಿ ನೀಡುವುದು, ಎಲ್ಲ ಪ್ರಸವಗಳನ್ನು ಆಸ್ಪತ್ರೆಗಳಲ್ಲಿ ಪರಿಣಿತರ ಮೂಲಕವೇ ಮಾಡಿಸುವುದು, ಜನನ, ಮರಣ, ವಿವಾಹ ಮತ್ತು ಗರ್ಭಧಾರಣೆಗೆ ಸಂಬಂಧಿಸಿದಂತೆ 100ಕ್ಕೆ 100ರಷ್ಟು ನೋಂದಣಿ ಮಾಡಿಸುವುದು, ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವುದು, ಚಿಕ್ಕ ಕುಟುಂಬದ ಸಂದೇಶವನ್ನು ಜನಪ್ರಿಯಗೊಳಿಸುವುದು, ಏಡ್ಸ್ ರೋಗ ನಿಯಂತ್ರಣ, ಕುಟುಂಬ ಕಲ್ಯಾಣ ಕಾರ್ಯಕ್ರಮವನ್ನು ಜನಕೇಂದ್ರಿತ ಕಾರ್ಯಕ್ರಮವಾಗಿಸುವುದು, ಜನನ ನಿಯಂತ್ರಣ ಮತ್ತು ಗರ್ಭ ನಿರೋಧಕತೆಯನ್ನು ಹೆಚ್ಚಿಸಲು ವ್ಯಾಪಕ ಪ್ರಯತ್ನ, UNPF ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್. ಓಕೆ, ನೆಕ್ಸ್ಟು ಭಾಗ ಡಿಯಲ್ಲಿ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಭಾರತದ ವೈವಿಧ್ಯತೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರವನ್ನು ಬರೆಯುವಾಗ 10 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಇದಕ್ಕೆ ಒಂದು ಅರ್ಥವನ್ನು ಬರ್ಕೊಂಡು ನೀವು ಒಂದು ಪೀಠಿಕೆಯನ್ನು ಬರ್ಕೊಂಡು ಉತ್ತರವನ್ನು ಶುರು ಮಾಡಬೇಕು. ವೈವಿಧ್ಯತೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ, ಭಾರತದಲ್ಲಿ ವೈವಿಧ್ಯತೆಯು ಬೇರೆಲ್ಲ ದೇಶಕ್ಕಿಂತ ವಿಶಿಷ್ಟವಾದುದಾಗಿದೆ. ಪ್ರಪಂಚದ ಇನ್ನಾವುದೇ ದೇಶದಲ್ಲಿ ಇಷ್ಟೊಂದು ವೈವಿಧ್ಯತೆಯನ್ನು ಕಾಣಲಾಗುವುದಿಲ್ಲ. ಆದುದರಿಂದ ಭಾರತವನ್ನು ಜಗತ್ತಿನ ಸೂಕ್ಷ್ಮ ರೂಪ ಎನ್ನಲಾಗಿದೆ. ಭಾರತವನ್ನು ಜಗತ್ತಿನ ಸೂಕ್ಷ್ಮ ರೂಪ ಎನ್ನಲಾಗಿದೆ. ವಿಧಗಳು: ಪ್ರಾಂತೀಯ ವೈವಿಧ್ಯತೆಗಳು, ಭಾಷಾ ವೈವಿಧ್ಯತೆಗಳು, ಧಾರ್ಮಿಕ ವೈವಿಧ್ಯತೆಗಳು, ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆ. ಇದಿಷ್ಟು ಪಾಯಿಂಟನ್ನು ನೀವು ವಿವರಣೆ ಸಹಿತ ಬರೀಬೇಕು. ಅದೇ ರೀತಿ ಕೇಳಿರುವಂತಹ ಇನ್ನೊಂದು ಪ್ರಶ್ನೆ, ಜನಸಂಖ್ಯಾಶಾಸ್ತ್ರ ಎಂದರೇನು, ಅದರ ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದರೆ, ಜನಸಂಖ್ಯಾಶಾಸ್ತ್ರವು ಜನಸಂಖ್ಯೆಯ ವ್ಯವಸ್ಥಿತ ಅಧ್ಯಯನವಾಗಿದೆ. ಇದು ಜನಸಂಖ್ಯೆಯ ಗಾತ್ರ, ಜನನ, ಮರಣ ಮತ್ತು ವಲಸೆಯ ಪ್ರಕಾರಗಳು, ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣವನ್ನೊಳಗೊಂಡಂತೆ ಮತ್ತು ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದಂತೆ ಜನಸಮೂಹದ ರಚನೆ ಹಾಗೂ ಸಂಯೋಜನೆ ಮುಂತಾದ ಅಂಶಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಮತ್ತು ಒಲವುಗಳನ್ನು ಅಭ್ಯಸಿಸುತ್ತದೆ ಅಂತ ಬರೀಬೇಕು. ಲಕ್ಷಣಗಳು ಕೇಳಿದರೆ ಇಷ್ಟು ಪಾಯಿಂಟನ್ನು ನೀವು ವಿವರಣೆ ಸಹಿತ ಬರೀಬೇಕಾಗತ್ತೆ. ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ, ಭಾರತೀಯ ಜನಸಮೂಹದ ವಯೋರಚನೆ, ಭಾರತದಲ್ಲಿ ಕುಸಿಯುತ್ತಿರುವ ಲಿಂಗಾನುಪಾತ, ಭಾರತೀಯ ಜನಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ, ಹೆಚ್ಚುತ್ತಿರುವ ಗ್ರಾಮೀಣ ನಗರ ವ್ಯತ್ಯಾಸಗಳು, ಭಾರತದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತೆಯ ಪ್ರಮಾಣ, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ. ಇದಿಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯುವಾಗ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬಹುಮುಖ್ಯ ಸಬ್ಜೆಕ್ಟ್ ನಿಮಗೆ ವಿಷಯದೊಂದಿಗೆ ಹಾಗೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಸೊ ಚಾನಲ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರಿ ಮಕ್ಕಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.